ಅದರ್ಸ್. ಯಾಕೆ? ಸರಿಸುಮಾರು 25 ಜನ ನಿಮಗೆ ದಾವಣಗೆರೆ ಮತಕ್ಷೇತ್ರದಿಂದ ಈ ಸಲ ಸ್ಪರ್ಧೆ ಮಾಡಿದ್ದಾರೆ. ಅಲ್ಲಿ ಮುಸಲ್ಮಾನರ ವೋಟ್ ಧ್ರುವೀಕರಣ, ಮುಸಲ್ಮಾನರಿಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನುವ ನೋವು, ಆ ಪೈಲ್ವಾನ್ರು ಮೊದಲಿಗೆ ತೊಡೆ ತಟ್ಟಿದ್ದು, ಆಮೇಲೆ ಸುಮ್ಮನಾಗಿದ್ದು, ನಾನು ಇನ್ಮೇಲೆ ತೊಡೆ ತಟ್ಟದಿಲ್ಲ ಅಂತ ಹೇಳಿದ್ದು, ನಾನು ಕಾಂಗ್ರೆಸ್ಗೆನೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದು, ನೀವು ತೊಡೆ ತಟ್ಟಲಿಲ್ಲ ಅಂತೇನಂತೆ. ನಾವು ಖಂಡಿತವಾಗ್ಲೂ ಕೂಡ ಸ್ಪರ್ಧೆ ಮಾಡೇ ಮಾಡ್ತೀವಿ ಅಂತ ಇತರರು ಸುಮಾರು ಜನ ನಿಂತ್ಕೊಂಡಿದ್ದಾರೆ. ಸೊ 46% ಕಾಂಗ್ರೆಸ್, 44% ಬಿಜೆಪಿ, 10% ಅದರ್ಸ್. ಇದು ಯಾರಿಗೆ ಹೊಡ್ತಾ? ನಾನು ಬೆಳಗ್ಗೆ ಮೇಡಮ್ ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವರು ಹೇಳ್ತಾ ಇದ್ರು, ನಾವು ಎಲ್ಲ ಸರಿ ಮಾಡ್ಕೊಂಡಿದೀವಿ, ಎಲ್ಲರ ಜೊತೆಗೆ ಮಾತಾಗಿದೆ, ಸಮರ್ಥರಾಗ್ತಾರೆ. ಆದ್ರೆ ನಮಗೆ ಬಂದಂತಹ ಮತಗಳು ಎಷ್ಟು ಇಂಟೆನ್ಸಿಫೈ ಆಗಿತ್ತು ಅಂತಂದ್ರೆ, ನಮ್ಮ ಇಲ್ಲಿದ್ದಂತ 20ಕ್ಕಿಂತ ಹೆಚ್ಚು ಪ್ರತಿನಿಧಿಗಳು ದೇವರ್ ಅಬ್ಸಲ್ಯೂಟ್ಲಿ ಲಾಸ್ಟ್. ಇನ್ಫ್ಯಾಕ್ಟ್ ಯಾವ ಕರೆ ಯಾವ ಲ್ಯಾಂಡ್ಲೈನ್ ಇಂದ ಎಲ್ಲಿ ಸ್ವೀಕರಿಸಬೇಕು ಅನ್ನೋದೇ ಅರ್ಥ ಆಗ್ತಾ ಇರಲಿಲ್ಲ ಅವರಿಗೆ. ಗೊತ್ತಾಯ್ತಾ? ಸೊ ಹಾಗಾಗಿ ಸಮರ್ಥರು ವಿಕ್ಟ್ರಿ ಸಿಂಬಲ್ ಇಟ್ಕೊಂಡು ನಗ್ತಾ ಇದ್ದಾರೆ. ಹೌದು, ಇದು ದಾವಣಗೆರೆ ಗ್ಲಾಸ್ ಹೌಸ್, ಹೌದು. ಆದ್ರೆ ದಾವಣಗೆರೆಯ ಗ್ಲಾಸ್ ಹೌಸ್ ನ ಮೇಲೆ ನಗ್ತಿದ್ದಾರೆ, ಹೌದು. ಆದ್ರೆ ಗಾಜಿನಷ್ಟೇ ನಾಜೂಕಾಗಿದೆ ಈ ಮತ ಅನ್ನೋದನ್ನ ನಾವು ನೀವು ಮರಿಬಾರ್ದಾಗತ್ತೆ. ಸೊ ಬಂದಿದ್ದೆಷ್ಟು ವೋಟ್ಗಳು? ಮೋರ್ ದ್ಯಾನ್ 17,000, ಆಫ್ಟರ್ ಅಬೌಟ್ 17,800. ಓಕೆ, ಅದರಲ್ಲಿ ನಾನು ಮತ್ತೆ ಹೇಳ್ತೀನಿ ನಿಮ್ಗೆ, 8,244 ಮತಗಳು ಕಾಂಗ್ರೆಸ್ನ ಸಮರ್ಥ್ ಶಾಮ್ನೂರು ಅವರಿಗೆ ಬಂತು. ಈಸ್ ಎ ವೆರಿ ಯಂಗ್ ಲ್ಯಾಡ್. ಶ್ರೀನಿವಾಸ್ ದಾಸ್ಕರಪ್ಪನವರು, ಹಿ ಬಿಲಾಂಗ್ಸ್ ಟು ST ಕಮ್ಯುನಿಟಿ, ಅವರಿಗೆ ಬಂದಿರುವ ವೋಟ್ಗಳು ಸರಿಸುಮಾರು 7,876. ದಟ್ ಅಮೌಂಟ್ಸ್ ಟು 44%. ಇನ್ನು ಸುಮಾರು ಜನ ಇದ್ದಾರೆ, ಅಫ್ಸರ್ ಕೊಡ್ಲಿಪೇಟೆ ಅಂತಿದ್ದಾರೆ, ಇನ್ನು ಸುಮಾರು ಜನ ಇದ್ದಾರೆ, ಬಹಳ ಜನ ಇದ್ದಾರೆ. ಅದರಲ್ಲಿ ಮುಸಲ್ಮಾನರೇ ಒಂದು 6ರಿಂದ 7 ಜನ ಇದ್ದಾರೆ. ಆಯ್ತಾ? ಆಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ದಾವಣಗೆರೆಯ ಹಲವು ಪ್ಯಾಕೆಟ್ಗಳಲ್ಲಿ, KTJ ನಗರ, ಶಾಮನೂರು ನಗರ, ಹೀಗೆ ಸುಮಾರು ಪ್ಯಾಕೆಟ್ಗಳಲ್ಲಿ ಮುಸಲ್ಮಾನರು ಹಂಚೋಗಿದ್ದಾರೆ. ಸರಿ ಸುಮಾರು ಒಂದು 2 ಲಕ್ಷ ಮತಗಳು ಅಂತ ಅನ್ಕೊಳ್ಳಿ, 2 ಲಕ್ಷ ವೋಟರ್ಸ್ ಅಂತ ಅನ್ಕೊಳ್ಳಿ. ಫಸ್ಟ್ ಟೈಮ್ ವೋಟರ್ಸ್ದು ಬೇರೆ, ಸೆಕೆಂಡ್ ಟೈಮ್ ವೋಟರ್ಸ್ದು ಬೇರೆ, ಮಹಿಳಾ ಮಣಿಗಳದ್ದು ಬೇರೆ. ಇನ್ ಕೆಲವರು ಇಲ್ಲ ನಾವು ಕಾಂಗ್ರೆಸ್ಗೆ ಯಾವತ್ತೂ ಕೂಡ ಋಣಿಯಾಗಿರ್ತೀವಿ ಅನ್ನೋದು ಬೇರೆ, ಡೆಡಿಕೇಟೆಡ್ ವೋಟ್ಗಳು ಬೇರೆ. ಇಲ್ಲ ಅಪ್ಪಾಜಿ ಅವ್ರ ಒಟ್ಟು 6 ಸಲ ಗೆದ್ದಿದ್ರು ಅನ್ನೋದು ಬೇರೆ. ಮತ್ತೊಂದ್ ಕಡೆ ಇಲ್ಲ ಸಾರ್ ಏನ್ ಅವ್ರು ಕೊಡ್ತಾ ಇದ್ದಾರೆ, ಯಾಕೆ ಕೊಡ್ಬೇಕು ಅವ್ರಿಗೆ ಅನ್ನೋದು ಬೇರೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ನನಗೊಂದು ಪ್ರಶ್ನೆ ಇದೆ. ಇಲ್ಲಿ ಒಂದು ಹಂತದಲ್ಲಿ ವೀರಶೈವ ಲಿಂಗಾಯತ ಅಭ್ಯರ್ಥಿಯನ್ನ ಬಿಜೆಪಿ ಫೀಲ್ಡ್ ಮಾಡಿಲ್ಲ. ಸೊ ಇಲ್ಲಿ ಮತಗಳ ಧ್ರುವೀಕರಣ, ವೋಟ್ ಬ್ಯಾಂಕು, ಅದು ಇದು ಅಂತ ಅನ್ಕೊಂಡಾಗ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವ್ರನ್ನ ಬಿಜೆಪಿ ಫೀಲ್ಡ್ ಮಾಡಿಲ್ಲ. ಯಾಕೆ? ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಂಥವ್ರು, ಹಿರಿಯರಾಗಿದ್ದಂಥ ಶಾಮ್ನೂರ್ ಅವರು, ಯಾರೋ ಬಿಜೆಪಿಯವರೇ ಹೀಗೆ ಕೇಳಿಸ್ಕೊಂಡಿದ್ ಮಾತು ನಾನು ಎಡಗಡೆಗಿವಿಯಲ್ಲಿ ಏನು ಅಂತಂದ್ರೆ, ಯಾಕೊಂದು 2 ವರ್ಷಕ್ಕೋಸ್ಕರ ಸುಮ್ಮನೆ ವೀರಶೈವರ ಎಲ್ಲ ವೋಟ್ಗಳನ್ನ ಕಿತ್ಕೊಂಡ್ಬಿಟ್ಟು ಅವರ ಕೆಂಗಣ್ಣಿಗೆ ಗುರಿಯಾಗಬೇಕು, ಸುಮ್ಮನೆ ಯಾಕೆ? ಬೇಡ, ನಾವು ಶ್ರೀನಿವಾಸ್ ದಾಸ್ಕರಿಯಪ್ಪ ಅವ್ರನ್ನ ಫೀಲ್ಡ್ ಮಾಡೋಣ. ಆದ್ರೆ ಬಿಜೆಪಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಲ್ಲಿರುವ ಮುಸಲ್ಮಾನರು ರೆಬೆಲ್ ಆಗ್ತಾರೆ ಕಾಂಗ್ರೆಸ್ನ ವಿರುದ್ಧ ಅಂತ. ಒಂದಂತಕ್ಕೆ ಬಿಜೆಪಿ ಇದನ್ನು ಬಿಟ್ಟೇ ಕೊಟ್ಬಿಡೋಣ ಅನ್ನೋ ಅಂತ ಕಿತ್ತು ಅಂತ ಮಾತಾಡ್ತಾರೆ. ನನಗೆ ಗೊತ್ತಿಲ್ಲ ಅದೆಷ್ಟು ನಿಜಾನೋ ಎಷ್ಟು ಸುಳ್ಳೋ, ಅದವರವ್ರನ್ನೇ ಕೇಳ್ಬೇಕು, ನನಗೆ ಗೊತ್ತಿಲ್ಲ. ಆಯ್ತಾ? ಸೊ ಲೆಟ್ಸ್ ಗೋ ಟು ದ